ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ನಿಕ್ಷೇಪವಾಗಿರುವ ವಾಕ್ಯವನ್ನು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 32, 32ನೇ ಅಧ್ಯಾಯ. ಮೊದಲು ಯೋಬನ ಗ್ರಂಥ ಮೊದಲು 2 ಅಧ್ಯಾಯಗಳು ದೇವರು ಮತ್ತು ಸೈತಾನನು ಇವರ ನಡುವೆ ಇದ್ದಂಥ ಒಂದು ಸಂಭಾಷಣೆ. 3ನೇ ಅಧ್ಯಾಯದಲ್ಲಿ ಇವೆಲ್ಲ ಅನಾಹುತಗಳು ಆದ ಮೇಲೆ ಯೋಬನು 3ನೇ ಅಧ್ಯಾಯದಲ್ಲಿ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಯೋಬನು ಸುಮಾರು 47 ವಿಷಯಗಳನ್ನು 3ನೇ ಅಧ್ಯಾಯದಲ್ಲಿ ನಾನು ಹುಟ್ಟಬಾರ್ದಾಗಿತ್ತು ಹಾಗೆಲ್ಲ ಮಾತಾಡ್ತಾನ್ರಿ, ಒಂದು ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ. ಯೋಬನು ಮಾತಾಡಿದ ನಂತರ ಅವನು 3 ಸ್ನೇಹಿತರು ಬಂದಿರ್ತಾರೆ. ಆ 3 ಸ್ನೇಹಿತರಲ್ಲಿ ಒಬ್ಬೊಬ್ಬರಾಗಿ ಮಾತಾಡ್ತಾರೆ. ಮೊದಲನೇದು ಎಲಿಫಜನು ಮಾತಾಡ್ತಾನೆ 4-5 ಅಧ್ಯಾಯಗಳಲ್ಲಿ. ಅವನು ಮಾತಾಡಿದ ಮೇಲೆ ಯೋಬನು 6-7 ಅಧ್ಯಾಯಗಳಲ್ಲಿ ಉತ್ತರ ಕೊಡ್ತಾನೆ. ಮತ್ತು ಎಲಿಫಜನು 15ನೇ ಅಧ್ಯಾಯದಲ್ಲಿ ಮಾತಾಡ್ತಾನೆ. ಅದಕ್ಕೆ 16-17ರಲ್ಲಿ ಯೋಬನು ಉತ್ತರ ಕೊಡ್ತಾನೆ. ಮತ್ತು 3ನೇ ಸಾರಿ ಎಲಿಫಜನು 22ನೇ ಅಧ್ಯಾಯದಲ್ಲಿ ಮಾತಾಡ್ತಾನೆ. ಅದಕ್ಕೆ ಉತ್ತರವಾಗಿ ಯೋಬನು 23-24ರಲ್ಲಿ ಉತ್ತರ ಕೊಡ್ತಾನೆ. ಎಲಿಫಜನು 3 ಸಾರಿ ಮಾತಾಡಿದ ಮೇಲೆ ಬಿಲ್ದಾದನು ಒಂದು 3 ಸಾರಿ ಮಾತಾಡ್ತಾನೆ. ಬಿಲ್ದಾದನು 3 ಸಾರಿ ಮಾತನಾಡಿದ್ದಕ್ಕೆ ಯೋಬನು 3 ಸಾರಿ ಉತ್ತರ ಕೊಡ್ತಾನೆ. ಅದಾದ ನಂತರ 3ನೇ ಸ್ನೇಹಿತನಾದಂಥ ಚೋಫರ್ನು 2 ಸಾರಿ ಯೋಬನ ಹತ್ರ 11ನೇ ಅಧ್ಯಾಯ 20ನೇ ಅಧ್ಯಾಯದಲ್ಲಿ ಮಾತಾಡ್ತಾನೆ. ಚೋಫರ್ನು 2 ಸಾರಿ ಮಾತಾಡಿದ್ದಕ್ಕೆ ಯೋಬನು ಕೂಡ 2 ಸಾರಿ 12ನೇ ಅಧ್ಯಾಯದಿಂದ 14ನೇ ಅಧ್ಯಾಯ ಮತ್ತು 21ನೇ ಅಧ್ಯಾಯದಲ್ಲಿ ಉತ್ತರ ಕೊಡ್ತಾನೆ. 3 ಸ್ನೇಹಿತರು ಮಾತಾಡಿ ಮುಗೀತು. ಬಿಲ್ದದನು 25ನೇ ಅಧ್ಯಾಯದಲ್ಲಿ ಮಾತಾಡಿದ ಮಾತುಗಳು 6 ವಚನಗಳಲ್ಲಿರ್ತದೆ. ಆದರೆ ಯೋಬನು 6 ಅಧ್ಯಾಯಗಳಲ್ಲಿ ಅವನಿಗೆ ಉತ್ತರ ಕೊಡ್ತಾನೆ. ಹೌದು, 26ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೆ ಯೋಬನು ದೊಡ್ಡ 6 ಅಧ್ಯಾಯಗಳಲ್ಲಿ ಉತ್ತರ ಕೊಡ್ತಾನೆ ಈ ಬಿಲ್ದದನಿಗೆ. ಆ ರೀತಿಯಾಗಿ 31ನೇ ಅಧ್ಯಾಯದಲ್ಲಿ ಕೊಟ್ಟು ಮುಗಿಸ್ತಾ ಇರುವಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಇದುವರೆಗೆ ಬರೀ 3 ಸ್ನೇಹಿತರಿದ್ದರು ಯೋಬನ ಹತ್ರ. 4ನೇ ಸ್ನೇಹಿತನಾದಂಥ ಎಲಿಹು ಕೂಡ ಬಂದು ಸೇರ್ಕೊಂಡ್ಬಿಡ್ತಾನೆ ರೀ. ಆಶ್ಚರ್ಯ. ಎಲಿಹು 4ನೇ ಸ್ನೇಹಿತನ ಬಗ್ಗೆ ನಾವು 1ರಿಂದ 31ನೇ ಅಧ್ಯಾಯದವರೆಗೆ ನಮಗೆ ಅವನ ಬಗ್ಗೆನೇ ಗೊತ್ತಿರಲ್ಲ. ಯಾವ ಟೈಮ್ ಬಂದನು, ಹೇಗೆ ಬಂದನು, ಎಲ್ಲಿಂದ ಬಂದನು ಎಂಬುದಾಗಿ ನಮಗೆ ಗೊತ್ತಾಗಲ್ಲ. ಅನಂತರ 32ನೇ ಅಧ್ಯಾಯದಲ್ಲಿ ಅವನ ಬಗ್ಗೆ ಸ್ವಲ್ಪ ಗೊತ್ತಾಗ್ತದೆ, ಅವನ ಹಿನ್ನೆಲೆ, ಅವನ ಹೆಸರು ಏನಂತ ಹೇಳ್ಬಿಟ್ಟು. ಯಾಕಂತೇಳಿದ್ರೆ ಯೋಬನು 6 ಅಧ್ಯಾಯಗಳು ಬಿಲ್ದದನ್ನು ಕೇಳಿದಂಥ 6 ವಚನಗಳಿಗೆ 6 ಅಧ್ಯಾಯಗಳಲ್ಲಿ ಉತ್ತರ ಕೊಟ್ಟು ಮುಗಿಸಿದ ನಂತರ ಎಲ್ಲ ಕವರ್ ಮಾಡಿಬಿಡ್ತಾನೆ. ಸ್ನೇಹಿತರಿಗೆ ಏನು ಮಾತಾಡಲಿಕ್ಕಿಲ್ಲ ಈಗ. ಮತ್ತು 31ನೇ ಅಧ್ಯಾಯ 40ನೇ ವಚನದಲ್ಲಿ ಏನಿದೆ, ಹೀಗೆ ಯೋಬನ ಮಾತುಗಳು ಮುಗಿದವು. 31ನೇ ಅಧ್ಯಾಯದಲ್ಲಿ ಯೋಬನ ಮಾತುಗಳು ಮುಗಿದವು. 6 ಅಧ್ಯಾಯಗಳು ಮಾತಾಡ್ದ. 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ 32, 33, 34, 35, 36, 37 6 ಅಧ್ಯಾಯಗಳು. ಈಗ ತಾನೇ ಯೋಬನು 6 ಅಧ್ಯಾಯಗಳು ಬಿಲ್ದದನ 6 ವಚನಗಳಿಗೆ 6 ಅಧ್ಯಾಯಗಳಲ್ಲಿ ಮಾತಾಡ್ತಾನೆ. ಈಗ ಎಲಿಹು ಕೂಡ 4ನೇ ಸ್ನೇಹಿತನಿವನು. 3 ಸ್ನೇಹಿತರು ಮಾತಾಡಿ ಮುಗಿದ್ದು ಆಯಿತು.
ಇವನು ಯವನಸ್ಥನು. ಇವನೀಗ 6 ಅಧ್ಯಾಯಗಳು ಮಾತಾಡ್ತಾನೆ. ಅದನ್ನೇ ನಾವು ಇಂದಿನಿಂದ ಅಂದರೆ 32ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ತೇವೆ. ಆಗ ಯೋಬನ ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದರಿಂದ ಆ 3 ಅವನಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ರು. ಕೆಲವು ಸಾರಿ, ಅಂದರೆ ಯೋಬನ ಬಗ್ಗೆ ನಾನು ಹೇಳ್ತಾ ಇಲ್ಲ, ನನ್ನ ಬಗ್ಗೆ ಹೇಳ್ಕೊಡ್ತೇನೆ. ನಾನು ಹಿಡಿದ ಮೊಲಕ್ಕೆ 3 ಕಾಲು ಎಂಬುದಾಗಿ ನಾನು ಹೇಳಿದ್ದೇ ಕರೆಕ್ಟು ಎಂಬುದಾಗಿ ಹಠ ಹಿಡಿದಾಗ, ನಾನು ಹೇಳಿದ್ದೇ ಸರಿ ಅಂತ ಸಾಧಿಸಿದಾಗ ಏನಾಗ್ತದೆ? ಕೆಲವು ಸಾರಿ ನಾವು ಹೇಳಿದ್ದು ಕರೆಕ್ಟೇ ಇರ್ತೈತೆ, ಕೆಲವು ಸಾರಿ ತಪ್ಪಾಗಿದ್ದರೆ ಅದು ಸಾಧ್ಯತೆ. ಆದ ಕಾರಣ ನನ್ನ ಸ್ವಂತ ಗಣನೆಯಲ್ಲಿ ನಾನೇ ನೀತಿವಂತನು ಎಂಬುದಾಗಿ ಹೇಳಿದರೆ ಸ್ನೇಹಿತರು ಏನು ಮಾಡ್ತಾರೆ? ಏನು ಹೆಚ್ಚು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಆಗಿಬಿಡ್ತೀವಿ. ಒಂದು ರೀತಿಯಿಂದ ಇಲ್ಲಿ ಯೋಬನ ವಿಷಯದಲ್ಲಿ ನೋಡುವಾಗ ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದ ನಿಜ, ಅದು ನಿಜವೇ, ನೀತಿವಂತನಾಗಿದ್ದ ಯೋಬನು. ದೇವರ ದೃಷ್ಟಿಯಲ್ಲೇ ನೀತಿವಂತನಾಗಿದ್ದ. ಹಾಗಿರುವಾಗ ದೇವರು ನೋಡಿದ ಹಾಗೆ ತನ್ನನ್ನು ನೋಡಿಕೊಳ್ಳುವಾಗ ತಾನು ಕೂಡ ನೀತಿವಂತನು ಎಂಬುದಾಗಿ ಅವನಿಗೆ ಅನಿಸಿದ್ದನ್ನು ಅವನು ಹಂಚಿಕೊಳ್ತಾನೆ. ಆದರೆ ಸ್ನೇಹಿತರಿಗೆ ಅದು ಹಿಡಿಸಲಿಲ್ಲ, ಇಷ್ಟವಾಗಲಿಲ್ಲ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೂ ಒಪ್ಪಲಿಲ್ಲ. ಆದ ಕಾರಣ 3 ಅವನಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ರು. ಈಗಾಗಲೇ ಯೋಬನ 20 ಅಧ್ಯಾಯಗಳು ಮಾತಾಡಿದ್ದಾಯಿತು. ಸ್ನೇಹಿತರು ಕೂಡ ಸುಮಾರು 10 ಅಧ್ಯಾಯಗಳಲ್ಲಿ ಮಾತಾಡಿದ್ದಾರೆ. ಈಗ ಮುಂದೆ ಏನಾಗ್ತದೆ ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯವನ್ನು ಈಗ ನಾವು ನೋಡಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ಆಮೇಲೆ ಬೂಜ್ ಕುಲಕ್ಕೂ ರಾಮ್ ಗೋತ್ರಕ್ಕೂ ಸೇರಿದ ಬರೆಕೇಲನ ಮಗನಾದ ಎಲಿಹೂಗೆ ಸಿಟ್ಟೇರಿತು, ಕೋಪ ಬಂದುಬಿಡ್ತು. ಇಲ್ಲಿ ಈಗ ಎಲಿಹೂ ಎಲ್ ಅಂತ ಹೇಳಿದ್ರೆ ದೇವರು, ಹೂ ದೇವರಲ್ಲಿದ್ದಾನೆ, ಆತನು ದೇವರಾಗಿದ್ದಾನೆ, ದೇವರಿರುವ ಆತನಾಗಿದ್ದಾನೆ, ದೇವರ ಹಾಗೆ ಇರುವವನು ಎಂಬಂಥ ಹೆಸರಿನ ಅರ್ಥ ಈ ಎಲಿಹೂ. ದೇವರು ಯಾರು? ಅಥವಾ ದೇವರೇ ಆತನು, ಆತನು ದೇವರು, ಹೀ ಈಸ್ ಗಾಡ್ ಎಂಬಂಥ ಅರ್ಥ ಈ ಎಲಿಹೂ ಎಂಬ ಹೆಸರು. ಅವನಿಗೆ ಕೋಪ ಬಂದ್ಬಿಡ್ತು. ಅವನ ಪರಿಚಯ ಮಾಡುವಾಗಲೇ ಕೋಪಿಷ್ಠನಾಗಿ ಪರಿಚಯ ಮಾಡಲಾಗಿದೆ. ಆದರೆ ಇದು ಕೋಪದಲ್ಲಿ 2 ವಿಧವಾದಂಥ, ಕನಿಷ್ಠ 3 ವಿಧವಾದಂಥ ಕೋಪಗಳಿದೆ. ಒಂದು ದೈವಿಕ ಕೋಪ, ಇನ್ನೊಂದು ಪೈಶಾಚಿಕ ಕೋಪ, ಇನ್ನೊಂದು ಮಾನವೀಯ ಕೋಪ. ಈಗ ನನಗನಿಸಿದ ಮಟ್ಟಿಗೆ ಇಲ್ಲಿ ಎಲಿಹೂ ಅವನ ಕೋಪ ದೈವಿಕ ಕೋಪವಾಗಿತ್ತು. ಯಾಕಂದ್ರೆ ನ್ಯಾಯವಾಗಿ ಕೋಪ ಮಾಡಿಕೊಂಡ, ಹಾಗಾದರೆ ಕರೆಕ್ಟ್. ಅದು ಕೋಪಿಷ್ಠನಾಗಿ ಪೈಶಾಚಿಕವಾಗಿ ಅಥವಾ ಮಾನವೀಯವಾಗಿ, ಸ್ವಲ್ಪ ಮಟ್ಟಿಗೆ ಮಾನವೀಯವಾಗಿ ಇದ್ದಿರಬಹುದು. ಆದರೆ ಅವನಿಗೆ ಸಿಟ್ಟೇರಿತು. ಯೋಬನು ದೇವರಿಗಿಂತಲೂ ತಾನೇ ನ್ಯಾಯವಂತನೆಂದು ಎಣಿಸಿಕೊಂಡದ್ದರಿಂದ ಅವನ ಮೇಲೆ ಎಲಿಹೂಗೆ ಸಿಟ್ಟು ಹತ್ತಿತ್ತು. 2ನೇ ಸಾರಿ ಸಿಟ್ಟು. 2ನೇ ವಚನದಲ್ಲಿ 1ನೇ ಸಾರಿ ಎಲಿಹೂಗೆ ಸಿಟ್ಟು, ಮತ್ತು 2ನೇ ವಚನದಲ್ಲಿ ಕೊನೆ ಭಾಗದಲ್ಲಿ ಯೋಬನು ದೇವರಿಗಿಂತಲೂ ತಾನೇ ನ್ಯಾಯವಂತನೆಂದು ಎಣಿಸಿಕೊಂಡದರಿಂದ ಅವನ ಇಂಪ್ರೆಷನ್, ಅವನು ಯೋಬನು ಮಾತನಾಡುವಾಗ ಈ ಎಲಿಹೂಗೆ ಅಂಥ ಒಂದು ಇಂಪ್ರೆಷನ್, ಅಭಿಪ್ರಾಯ ಸಿಕ್ತು. ಆದ ಕಾರಣ ಅವನಿಗೆ ಕೋಪ ಬಂತು. ಇದಲ್ಲದೆ ಇನ್ನೊಂದು ಕಾರಣ ಅವನ ಕೋಪ, ಎಲಿಹೂಗೆ ಕೋಪ ಮಾಡಿಕೊಳ್ಳಿಕ್ಕೆ, ಇದು 3ನೇ ಸಾರಿ ಅವನ ಕೋಪದ ಬಗ್ಗೆ. ಇದಲ್ಲದೆ ಯೋಬನ 3 ಸ್ನೇಹಿತರು ಯೋಬನನ್ನು ಖಂಡಿಸತಕ್ಕ ಉತ್ತರವನ್ನು ಹೇಳಲಾರದೇ ಹೋದುದರಿಂದ ಅವನು ಅವರ ಮೇಲೆಯೂ ಕೋಪಿಸಿಕೊಂಡನು. ಈಗ ಯೋಬನ ಮೇಲೆ ಕೋಪ ಬಂತು ಎಲಿಹೂಗೆ.
ದೇವರಿಗಿಂತಲೂ ತಾನೇ ನ್ಯಾಯವಂತನಂತ ಒಂದು ಅಭಿಪ್ರಾಯ ಎಣಿಸಿಕೊಂಡಿದ್ದಾನೆ ಯೋಬ ಅಂತ ಕೋಪ ಬಂತು. ಮತ್ತು 3 ಸ್ನೇಹಿತರು ಉತ್ತರ ಕೊಡ್ತಾ ಇಲ್ಲ ಎಂಬಂಥ ಕೋಪ ಬಂತು. ಈಗ ಸ್ನೇಹಿತರ ಮೇಲೆ ಕೂಡ ಏನಂತ ಯೋಬನ ಮೇಲೆ ಯೋಬನನ್ನು ಖಂಡಿಸ್ತಕ್ಕಂಥ ಉತ್ತರ ಕೊಡಲಿಲ್ಲಲ್ಲ ಇವರು ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು. ಆದರೆ ಅವರು ತನಗಿಂತ ವೃದ್ಧರಾಗಿದ್ದ ಕಾರಣ ಎಲಿಹು ಯೋಬನೊಂದಿಗೆ ಮೊದಲು ಮಾತಾಡದೇ ತಡೆದಿದ್ದನು. ಭಾಳ ಕಂಟ್ರೋಲ್ ಮಾಡಿಕೊಂಡಿದ್ದ, ನಿಯಂತ್ರಿಸ್ಕೊಂಡಿದ್ದ. ವಯಸ್ಸಾದವರು ಮಾತಾಡಲಿ, ವೃದ್ಧರು ಮಾತಾಡಲಿ ಅಂತ ಈ 31 ಅಧ್ಯಾಯಗಳು ಏನಿದೆಯಲ್ಲ, 3ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೆ ಇವರು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇದ್ದಾನೆ ಎಲಿಹು, ಆದರೆ ಮಾತಾಡಲಿಲ್ಲ. ಈ 3 ಬಾಯಲ್ಲಿ ತಕ್ಕ ಉತ್ತರವಿಲ್ಲದನ್ನು ಕಂಡು ರೋಷಗೊಂಡನು. ಇದು 4ನೇ ಸಾರಿ. ಸಿಟ್ಟೇರಿತು, ಸಿಟ್ಟು ಹತ್ತಿತು, ಕೋಪಿಸಿಕೊಂಡನು, ರೋಷಗೊಂಡನು ಅಂತ 4 ವಿಷಯಗಳು ಎಲಿಹು ಬಗ್ಗೆ ನಮಗೆ ಪರಿಚಯ ಮಾಡಲಾಗಿದೆ. ಈಗ ಎಲಿಹು ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ನೋಡೋಣ ಬನ್ನಿರಿ. 6ನೇ ವಚನದಿಂದ 22ನೇ ವಚನದವರೆಗೆ ಇರುವಂಥ ಮಾತುಗಳಲ್ಲಿ ಭಾಳ ವಿಷಯಗಳನ್ನು ಯೋಬನ ಮುಂದೆ ಮಾತಾಡ್ತಾ ಇದ್ದಾನೆ ಎಲಿಹು. ಕೆಲವು ವಿಷಯಗಳು ಭಾಳ ಚೆನ್ನಾಗಿದೆ, ಕೆಲವು 1-2 ವಿಷಯಗಳು ಅವನು ಮಾತಾಡಿದ್ದು ಒಂದು ಕ್ವಶ್ಚನ್ ಮಾರ್ಕ್ ಎಂಬುದಾಗಿ ಹೇಳ್ಬೋದು. ಕೆಲವು ವಿಷಯಗಳು ಎಲಿಹು ಮಾತಾಡಿದ್ದು ಕರೆಕ್ಟ್ ಆಗಿದ್ದು, ರೈಟ್, ಸರಿ. ಕೆಲವು ವಿಷಯಗಳು ಅವನು ಹೇಳಿದ್ದು ಭಾಳ ಕಡಿಮೆ, ಸರಿಯಾಗಿ ಇರಲಿಲ್ಲ. ಇನ್ನೂ ಕೆಲವು ವಿಷಯಗಳು ಎಲಿಹು ಮಾತಾಡಿದ್ದು ಪ್ರಶ್ನೆಗೆ ಒಳಪಟ್ಟದ್ದು, ಪ್ರಶ್ನೆ ಚಿಹ್ನೆ, ಕ್ವಶ್ಚನ್ ಮಾರ್ಕ್. ಸರಿ, ನೋಡೋಣ ಬನ್ನಿರಿ. ನಾನು ಯೌವನಸ್ಥನು, ನೀವು ಅತಿವೃದ್ಧರು, ಆದುದರಿಂದ ಸಂಕೋಚಪಟ್ಟು ನನ್ನ ಅಭಿಪ್ರಾಯವನ್ನು ನಿಮಗೆ ಅರಿಕೆ ಮಾಡಲು ಅಂಜಿದ್ದೇನು, ಸ್ವಲ್ಪ ಭಯ ಆಯಿತು ನನಗೆ ಎಂಬುದಾಗಿ ಹೇಳ್ತಾನೆ. ಯೌವನಸ್ಥನು, ಹೆಚ್ಚು ದಿನಗಳವರು ಮಾತಾಡಲಿ, ಬಹಳ ವರ್ಷದವರು ಜ್ಞಾನೋಪದೇಶ ಮಾಡಲಿ ಅಂದುಕೊಂಡಿದ್ದೇನು ಅಂತ ಹೇಳ್ತಾನೆ. ಮತ್ತು ಮೊಟ್ಟ ಮೊದಲನೇದಾಗಿ ದೇವರ ಬಗ್ಗೆ ಈಗ ಸ್ಟಾರ್ಟ್ ಮಾಡ್ತಾನೆ. ನನಗೆ ಎಲಿಹು ಮಾತಾಡಿದ್ದು ಎಲ್ಲ ಸ್ನೇಹಿತರಿಗಿಂತಲೂ 3 ಸ್ನೇಹಿತರಿಗಿಂತಲೂ ಎಲಿಹು ಮಾತಾಡಿದ್ದು ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಅವನು ಹೆಚ್ಚಿನ ಅಂಶ ದೇವರ ವಿಷಯದಲ್ಲಿ ಮಾತಾಡ್ತಾನೆ. ದೇವರು ಅವನನ್ನು ಖಂಡಿಸ್ತಾ ಇಲ್ಲ ಎಲಿಹುವನ್ನು. ಹಾಗಾದರೆ ಇವನು ಕೂಡ ಯಥಾರ್ಥನಾಗಿದ್ದ ಅಂತ ಹೇಳ್ಬೋದು. ತನ್ನ ಒಂದು ವೇಳೆ ಯೋಬನನ್ನು ಅವನು ಗದರಿಸಿದ, ಬೈದ ಅಥವಾ ತಿದ್ದಿದ, ಯೌವನಸ್ಥನಾಗಿದ್ದರೂ ಕೂಡ ಯಥಾರ್ಥವಾದ ರೀತಿಯಲ್ಲಿ ಅದನ್ನು ಮಾಡ್ದ ಎಂಬುದಾಗಿ ನಾವು ನೋಡಿಕೊಳ್ಬೋದು. ಸರಿ, 8ನೇ ವಚನ 32ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ, ಆದರೆ ಮನುಷ್ಯರಲ್ಲಿ ಆತ್ಮ ಒಂದುಂಟು, ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ. ಹೌದು, ಮನುಷ್ಯನಲ್ಲಿ ಆತ್ಮ ಇದೆ. ಆ ಆತ್ಮದಲ್ಲಿ ಪರಮಾತ್ಮನು, ದೇವರು, ಸರ್ವಶಕ್ತನು ವಿವೇಕ ಜ್ಞಾನವನ್ನು ಇಟ್ಟಾಗ ಮಾತ್ರ ನಾವು ಮಾತಾಡಬೇಕು. ಹೃದಯ ತುಂಬುವಾಗ ದೈವಜ್ಞಾನದಿಂದ ಪ್ರಕಟಣೆ, ಇದು ಮತ್ತಾಯ 12:34 ಪ್ರಕಾರ ನಮಗೆ ಪ್ರಕಟಣೆ ಸಿಗ್ತದೆ, ಜ್ಞಾನ ಸಿಗ್ತದೆ. ಸರಿ, ಆ ರೀತಿಯಾಗಿ ಹೇಳಿಬಿಟ್ಟು ಇಂಡೈರೆಕ್ಟಾಗಿ ಒಂದು ಮಾತು 9ನೇ ವಚನದಲ್ಲಿ ಎಲಿಹು ಹೇಳ್ತಾನ್ರಿ. ಏನಂತ? ವೃದ್ಧರೇ ಜ್ಞಾನಿಗಳಲ್ಲ. ವಯಸ್ಸಾದಂಥವರು ಎಲ್ಲರೂ ಜ್ಞಾನಿಗಳಂತ ಅರ್ಥ ಅಲ್ಲ, ನಿಜನೇ. ಆದ ಕಾರಣ ಮುದುಕರು ಮಾತ್ರ ನ್ಯಾಯಬಲ್ಲವರಲ್ಲ. ಹಾಗಾದರೆ ಯೋಬನನ್ನು ಒಳಗೊಂಡು ಯೋಬ, ಎಲಿಫಜ್, ಬಿಲ್ದದ್, ಚೋಫರ್, ಈ 4 ಸ್ನೇಹಿತರಿಗೆ ಆ ಮಾತನ್ನು ಹೇಳಿಬಿಟ್ಟು, ಆದ ಕಾರಣ ನನ್ನ ಕಡೆಗೆ ಕಿವಿಗೊಡ್ರಿ, ನನ್ನ ಮಾತು ಸ್ವಲ್ಪ ಕೇಳಿಸ್ಕೊಡ್ರಿ, ನಾನು ನನ್ನ ಅಭಿಪ್ರಾಯವನ್ನು ಅರಿಕೆ ಮಾಡ್ತೇನೆ. ನೀವು ಆಡ್ತಿದ್ದ ಮಾತುಗಳನ್ನು ಕಾದು ಕೇಳ್ತಿದ್ದೇನೆ, ನಾನು ಕೇಳಿಸ್ಕೊಂಡೆ. ನೀವು ಮಾತಾಡಿದ್ದು 30 ಅಧ್ಯಾಯಗಳಲ್ಲಿ ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡು ಈಗ ನನ್ನ ಅಭಿಪ್ರಾಯ ಕೂಡ ಹೇಳ್ತೇನೆ.
ಅಂತ ಹೇಳ್ಬಿಟ್ಟು, ನಿಮ್ಮಲ್ಲಿ ಯೋಬನನ್ನು ಖಂಡಿಸಬಲ್ಲವನು, ಅವನ ಮಾತುಗಳಿಗೆ ಉತ್ತರ ಕೊಡ್ತಕ್ಕವನು ಯಾರೂ ಸಿಕ್ಕಲಿಲ್ಲ. ದೇವರೇ ಅವನನ್ನು ಖಂಡಿಸಿಬಿಡ್ಲಿ. ನೀವು ಯಾಕೆ ಖಂಡಿಸ್ತೀರಿ? ದೇವರೇ, 13ನೇ ವಚನ, ದೇವರೇ ಅವನನ್ನು ಖಂಡಿಸಿಬಿಡಲಿ, ಮನುಷ್ಯನಿಂದ ಆಗುವುದಿಲ್ಲ ಅಂದುಕೊಳ್ಳಬೇಡಿರಿ. ನಾನು ಅವನಿಗೆ ಉತ್ತರ ಕೊಡುವಾಗ ನಿಮ್ಮ ಹಾಗೆ ಮಾತಾಡೇನು, ನಿಮ್ಮ ಹಂಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತಾನೆ. ಅಂದರೆ ಯಥಾರ್ಥ ಇಲ್ಲದೆ ಮಾತಾಡಿದ್ರು. ನಾನು ನನ್ನ ಪಾಲಿಗೆ ಉತ್ತರವನ್ನು ಹೇಳುವೆನು, ನಾನು ನನ್ನ ಅಭಿಪ್ರಾಯವನ್ನು ತಿಳಿಸುವೆನು. ನನ್ನಲ್ಲಿ ಮಾತುಗಳು ತುಂಬಿವೆ. ಒಬ್ಬ ವ್ಯಕ್ತಿ 4 ವ್ಯಕ್ತಿಗಳು ಮಾತಾಡೋದನ್ನು ಕೇಳಿಸ್ಕೊಳ್ತಾ ಇದ್ದಾಗ ಏನಾಗ್ತದೆ, ಇವರಿಗೆ ಅಭಿಪ್ರಾಯಗಳು, ಅವರು ಹೇಳಿದ್ದಕ್ಕೆ ಈ ಅಭಿಪ್ರಾಯ, ಇವರು ಎರಡನೇ ಈ ಎಲಿಫಜನ್ನು ಹೇಳಿದ ಮಾತಿಗೆ ಯೋಬನು ಉತ್ತರ ಕೊಟ್ಟ, ನಂತರ ಬಿಲ್ದಾದನ್ನು ಮಾತಾಡಿದ್ದಕ್ಕೆ ಯೋಬನು ಉತ್ತರ ಕೊಡ್ತಾನೆ. 3 ಸರಿ ಎಲಿಫಜನ್ನು ಮಾತಾಡ್ತಾನೆ, 3 ಸರಿ ಯೋಬನು ಮಾತಾಡ್ತಾನೆ, ಮತ್ತು 3 ಸರಿ ಚೋಫರ್ನು. ಈ ರೀತಿಯಾಗಿ ಒಬ್ಬೊಬ್ಬರು 3 ಸರಿ 2 ಸರಿ ಅಂತ ಮಾತಾಡುವಾಗ ಬಹಳಷ್ಟು ಅಭಿಪ್ರಾಯಗಳು ಇವನ ಅಂತರಾತ್ಮವು ಇವನನ್ನು ಒತ್ತಾಯಪಡಿಸ್ತಾ ಇದೆ. ಆದ ಕಾರಣ ನನಗೆ ಉಪಶಮನವಾಗುವ ಹಾಗೆ ನಾನು ಮಾತಾಡ್ತೀನಿ, ನನಗೆ ಮಾತಾಡಲಿಕ್ಕೆ ಪರ್ಮಿಷನ್ ಕೊಡ್ರಿ. ಆದರೆ ಯಾವ ಮನುಷ್ಯನಿಗೂ ಮುಖಸ್ತುತಿಯಿಂದ ನಾನು ಮಾತಾಡುವುದಿಲ್ಲ. ಮುಖಸ್ತುತಿಯನ್ನು ಮಾತಾಡುವುದಕ್ಕೆ ನನ್ನಿಂದ ಆಗುವುದೂ ಇಲ್ಲ. ಮಾಡಿದರೆ ನನ್ನ ಸೃಷ್ಟಿಕರ್ತನು ನನ್ನನ್ನು ಬೇಗ ಹೊತ್ತುಕೊಂಡು ಹೋದಾನು. ಹಾಗಾದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾನೆ ಎಲಿಹು. ಇಂಥವರು ಬೇಕು, ಯವನಸ್ಥರು. ಯೋಬನ ಗ್ರಂಥ 32ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.